ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತೊಂದು ಅಪ್ಡೇಟ್ ಕೂಡ ಸಿಕ್ಕಿದೆ. ಬೆಕ್ಲು ಶಿವ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ಗೆ ಸಂಕಷ್ಟ ಎದುರಾಗಿದೆ. ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಸಿಐಡಿ ಕಸ್ಟಡಿಗೆ ನೀಡಿದೆ. ಭೈರತಿ ಬಸವರಾಜ್ಗೆ 7 ದಿನ ಸಿಐಡಿ ಕಸ್ಟಡಿಗೆ ನೀಡಲಾಗಿರುವಂತದ್ದು. ಸಿಐಡಿ ಕಸ್ಟಡಿಗೆ ನೀಡಿ ಜಡ್ಜ್ ಆದೇಶವನ್ನ ಕೂಡ ನೀಡಿದ್ದಾರೆ. ಫೆಬ್ರವರಿ 21ರವರೆಗೆ ಸಿಐಡಿ ಕಸ್ಟಡಿಗೆ ಭೈರತಿ ಬಸವರಾಜ್ ಅವರನ್ನ ನೀಡಲಾಗ್ತಾ ಇರುವಂತದ್ದು. 42ನೇ ಎಸಿಜೆಎಂ ಕೋರ್ಟ್ ಜಡ್ಜ್ ಅವರು ಆದೇಶವನ್ನ ಕೂಡ ಮಾಡಿದ್ದಾರೆ. ಕೋರಮಂಗಲದಲ್ಲಿರ್ತಕ್ಕಂಥ ನ್ಯಾಯಾಧೀಶರ ನಿವಾಸ ಜಡ್ಜ್ ಮುಂದೆ ಹಾಜರುಪಡಿಸಿದಂತಹ ಸಿಐಡಿ ಪೊಲೀಸರು ಬೆಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರಿಗೆ ಮತ್ತೊಮ್ಮೆ ಸಂಕಷ್ಟ ಎದುರಾಗಿರುವಂತದ್ದು. ಈಗಾಗಲೇ ಎಸಿಜೆಎಂ 42ನೇ ಎಸಿಜೆಎಂ ಕೋರ್ಟ್ ನ್ಯಾಯಾಧೀಶರು ಈ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಫೆಬ್ರವರಿ 21ರವರೆಗೆ ಸಿಐಡಿ ಅಧಿಕಾರಿಗಳ ಕಸ್ಟಡಿಗೆ ಭೈರತಿ ಬಸವರಾಜ್ ಅವರನ್ನು ಕೂಡ ನೀಡಲಾಗಿರುವಂಥದ್ದು. ಕಳೆದ 6-7 ತಿಂಗಳಿನಿಂದ ಕೂಡ ನಾಪತ್ತೆಯಾಗಿದ್ದಂತಹ ಭೈರತಿ ಬಸವರಾಜ್ ಅವರನ್ನ ಮೊನ್ನೆಯಷ್ಟೇ ದೇವನಹಳ್ಳಿ ಏರ್ಪೋರ್ಟ್ನಿಂದ ಪೊಲೀಸರು ತನಿಖೆಗೆ ಒಳಪಡಿಸಿರುವಂಥದ್ದು, ಬಂಧನ ಮಾಡಿ. ಈಗಾಗಲೇ ಪ್ರಾಥಮಿಕ ಮಾಹಿತಿಯನ್ನು ಕೂಡ ಕಲೆ ಹಾಕಲಾಗಿರುವಂಥದ್ದು. ಕಲೆ ಹಾಕಿ ಹಾಗೆ ಅವರ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಿಸಿ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು. ಕೋರ್ಟ್ ಮುಂದೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಕೋರಮಂಗಲದಲ್ಲಿರ್ತಕ್ಕಂಥ ನ್ಯಾಯಾಧೀಶರ ನಿವಾಸದಲ್ಲಿ ನ್ಯಾಯಾಧೀಶರು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಜಡ್ಜ್ ಮುಂದೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ 7 ದಿನ ಅಂದರೆ ಫೆಬ್ರವರಿ 21ರವರೆಗೂ ಕೂಡ ಕಸ್ಟಡಿಗೆ ನೀಡಿ ಆದೇಶವನ್ನು ಹೊರಡಿಸಿರುವಂಥದ್ದು. ಶಾಸಕ ಭೈರತಿ ವೈದ್ಯಕೀಯ ರಿಪೋರ್ಟ್ ನಾರ್ಮಲ್ ಆಗಿದೆ. ಇನ್ನು ವೈದ್ಯರು ಕೂಡ ನಾರ್ಮಲ್ ಅಂತ ತಿಳಿಸಿದ್ದಾರೆ. ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ನಾರ್ಮಲ್ ಅಂತ ತಿಳಿಸಿರುವಂತಹ ವೈದ್ಯರು ಭೈರತಿ ಬಸವರಾಜ್ಗೆ ಯಾವುದೇ ಸಮಸ್ಯೆ ಇಲ್ಲ, ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ವರದಿಯನ್ನು ಕೂಡ ನೀಡಲಾಗಿರುವಂಥದ್ದು. ಜಯದೇವ ಆಸ್ಪತ್ರೆಯಿಂದ ವೈದ್ಯರಿಂದ ಮೆಡಿಕಲ್ ರಿಪೋರ್ಟ್ ಅನ್ನು ಕೂಡ ತರಿಸಿಕೊಂಡಿದ್ದಾರೆ ಪೊಲೀಸರು. ಶಾಸಕ ಭೈರತಿ ಬಸವರಾಜ್ ಅವರ ಒಂದು ವೈದ್ಯಕೀಯ ತಪಾಸಣೆಯನ್ನ ಕೂಡ ಮಾಡಲಾಗಿರುವಂಥದ್ದು. ಇನ್ನು ವೈದ್ಯಕೀಯ ತಪಾಸಣೆಯಲ್ಲಿ ವರದಿ ಕೂಡ ಬಂದಿದೆ. ಈ ಒಂದು ವರದಿಯಲ್ಲಿ ಭೈರತಿ ಬಸವರಾಜ್ಗೆ ಯಾವುದೇ ಗಂಭೀರವಾದಂತಹ ಸಮಸ್ಯೆಗಳು ಇಲ್ಲ, ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಅವರು ನಾರ್ಮಲ್ ಆಗಿದ್ದಾರೆ ಅಂತ ಜಯದೇವ ಆಸ್ಪತ್ರೆಯ ವೈದ್ಯರು ಮೆಡಿಕಲ್ ರಿಪೋರ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಮೊನ್ನೆ ಶುಕ್ರವಾರ ಶಿವ ಕೊಲೆ ಪ್ರಕರಣದಲ್ಲಿ 5ನೇ ಆರೋಪಿಯಾದಂತಹ ಶಾಸಕರಾಗಿರುವಂತಹ ಭೈರತಿ ಬಸವರಾಜನವರನ್ನ ತಸ್ಕರಿ ಮಾಡಲಾಗಿತ್ತು ಮತ್ತು ನ್ಯಾಯಾಧೀಶರಾದಂತಹ ಶ್ರೀಯುತ KN ಶಿವಕುಮಾರ್ ಅವರ ಸಮಕ್ಷಮ ಅವರ ನ್ಯಾಯಾಲಯದಲ್ಲಿ ಹಾಜರುಪಡಿಸಲಾಗಿತ್ತು. ಅವರ ಬಂಧನದ ತರುವಾಯ ಪ್ರಪ್ರಥಮವಾಗಿ ಕರ್ತವ್ಯದಂತೆ ತನಿಖಾಧಿಕಾರಿಯವರು ಸದರಿ ಆರೋಪಿತರನ್ನು ಬೋರಿಂಗ್ ಆಸ್ಪತ್ರೆಯಲ್ಲಿ ಹಾಜರುಪಡಿಸಿದಾಗ ಬೋರಿಂಗ್ ಆಸ್ಪತ್ರೆಯಲ್ಲಿ V4 ಮತ್ತು V6 ಹೃದಯಕ್ಕೆ ಸಂಬಂಧಪಟ್ಟಂಥ ಕೆಲವು ಏನೋ ಸ್ವಲ್ಪ ವ್ಯತ್ಯಾಸ ಇದೆ. ಈ ಕಾರಣಕ್ಕಾಗಿ ಇಕೋ ವರದಿಗಳನ್ನು ಪರಿಶೀಲಿಸಿ ಅವರು ಸ್ವಲ್ಪ ಹೆಚ್ಚಿನ ಒಂದು ಸಲಹೆಯನ್ನು ತಜ್ಞ ಸಂಸ್ಥೆಯಾದ ಜಯದೇವ ಆಸ್ಪತ್ರೆಯಿಂದ ಪಡ್ಕೊಳ್ಳಿ ಅಂತ ಅವರು ಅದರಲ್ಲಿ ಸರ ಬರೆದಿದ್ರು. ಅದನ್ನು ಗಮನಿಸಿದ ನ್ಯಾಯಾಧೀಶರಂತ ಶ್ರೀ KN ಶಿವಕುಮಾರ್ ಅವರು ಪೊಲೀಸ್ ಕಸ್ಟಡಿಯ ಕೋರಿಕೆ ಇದ್ದಾಗಿಯೂ ಸಹ ಆರೋಗ್ಯದ ದೃಷ್ಟಿಯಿಂದ ಆ ಒಂದು ವರದಿ ಜಯದೇವ ಹಾಸ್ಪಿಟಲಿಂದ ಪಡ್ಕೊಳ್ಳೋದು ಸೂಕ್ತ ಎಂದು ಗೊತ್ತಿದ್ದಂತೆ ಮೊನ್ನೆ ಶುಕ್ರವಾರ ಶಿವ ಕೊಲೆ ಪ್ರಕರಣದಲ್ಲಿ 5ನೇ ಆರೋಪಿಯಾದಂತಹ ಬೆಕ್ಲು ಶಿವ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ ಅವರ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ BY ವಿಜೇಂದ್ರ ಅವರನ್ನ ಭೇಟಿ ಮಾಡಿದ್ದಾರೆ. ಬೆಕ್ಲು ಶಿವ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ ಅವರ ಬಂಧನ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭೈರತಿ ಬಸವರಾಜ್ ಅವರ ಮನೆಗೆ BY ವಿಜೇಂದ್ರ ಭೇಟಿ ಕೊಟ್ಟಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷರಿಗೆ ಸಂಸದ ಕಾರಜೋಳ ಕೂಡ
ಸಾಥ್ ನೀಡಿರುವಂಥದ್ದು. ಕೆಆರ್ ಪುರದಲ್ಲಿರುವಂತಹ ಭೈರತಿ ಬಸವರಾಜ್ ಅವರ ಬಂಧನ ಆಗಿರುವಂಥದ್ದು. ಬೆಕ್ಲೂರು ಶಿವ ಕೊಲೆ ಕೇಸ್ನಲ್ಲಿ 5ನೇ ಆರೋಪಿ ಬಿಜೆಪಿ ಶಾಸಕ ಆಗಿದ್ದಾರೆ. ನಿನ್ನೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಭೇಟಿ ಕೂಡ ನೀಡಿದ್ರು. ಕುಟುಂಬಸ್ಥರಿಗೆ ಧೈರ್ಯವನ್ನ ಕೂಡ ತುಂಬಿದ್ರು ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು. ಬಿಜೆಪಿಯ ಶಾಸಕ ಭೈರತಿ ಬಸವರಾಜ್ ಅವರು ಈಗಾಗಲೇ ಬಂಧನಕ್ಕೆ ಒಳಗಾಗಿರುವಂಥದ್ದು. ಅವರು ಕೂಡ ಎಲ್ಲ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಕಾನೂನು ಹೋರಾಟವನ್ನ ಮಾಡೋಕೆ. ಈಗಾಗಲೇ ಬಿವೈ ವಿಜಯೇಂದ್ರ ಅವರು ಕೂಡ ಅವರ ಮನೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಹಾಗೆ ಕುಟುಂಬಸ್ಥರ ಜೊತೆ ಮಾತನಾಡಿರುವಂಥದ್ದು, ಅವರಿಗೆ ಧೈರ್ಯವನ್ನು ಕೂಡ ಹೇಳಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ನಿನ್ನೆ ಅಷ್ಟೇ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ಕೂಡ ಭೇಟಿ ನೀಡಿದಂತಹ ಸಂದರ್ಭ, ಹಾಗೆ ಇಂದು ಬಿವೈ ವಿಜಯೇಂದ್ರ ಅವರು ಕೂಡ ಭೇಟಿ ನೀಡಿರುವಂತಹ ಸಂದರ್ಭ, ಎರಡನ್ನ ಕೂಡ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಹಾಗೆ ಬಿವೈ ವಿಜಯೇಂದ್ರ ಅವರ ಜೊತೆ ಗೋವಿಂದ ಕಾರಜೋಳ ಅವರು ಕೂಡ ಬಂದಿರುವಂಥದ್ದು. ಇನ್ನು ಕುಟುಂಬಸ್ಥರ ಜೊತೆಗೆ ಮಾತನಾಡ್ತಾ ಇದ್ದಾರೆ. ಕುಟುಂಬಸ್ಥರೊಂದಿಗೆ ಮಾತನಾಡಿ ವ್ಯವಸ್ಥೆ ಮಾಡುವ ಎನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡಬಹುದಾಗಿದೆ. ಬಿಕ್ಲು ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ 5ನೇ ಆರೋಪಿಯಾಗಿದ್ದಾರೆ ಭೈರತಿ ಬಸವರಾಜ್ ಅವರು. ಇನ್ನು ವಿಧಾನಸಭೆಯ ಅಧಿವೇಶನದಿಂದ ನಾಪತ್ತೆಯಾಗಿದ್ದಂತಹ ಬಿಜೆಪಿಯ ಶಾಸಕ ಕೊನೆಗೂ ಕೂಡ ಅಂಧರಾಗಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಈ ಕುರಿತಂತೆ ಬಿವೈ ವಿಜಯೇಂದ್ರ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಏನು ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ನಾನಿವತ್ತು ಅವ್ರ ಕುಟುಂಬದ ಸದಸ್ಯರನ್ನ ಮಾತನಾಡಿಸ್ಕೊಂಡು ನಿಮ್ಮ ಎಲ್ಲರನ್ನು ಮಾತನಾಡಿಸ್ಕೊಂಡು ಏನೋ ಒಂದು ಫೋಟೋ ಹಾಕ್ಸ್ಕೋಬೇಕು ಅಂತ ಬಂದಿಲ್ಲ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗುವಂಥ ಸಂದರ್ಭದಲ್ಲಿ ಯಾವ ರೀತಿ ಭೈರತಿ ಬಸವರಾಜಣ್ಣ ಅವರು ಎಲ್ಲಿ ಟೈಮ್ ಮುಗ್ದೋಗ್ಬಿಡುತ್ತೋ, ಎಲ್ಲಿ ಬಾಗ್ಲಾಕ್ಬಿಡ್ತಾರೋ ಅಂತೇಳಿ ಓಡೋಡಿ ವಿಧಾನಸೌಧದಲ್ಲಿ ಓಡಾಡ್ಕೊಂಡು ಬಂದಿರ್ತಕ್ಕಂಥದ್ದನ್ನ ರಾಜ್ಯದ ಜನನೂ ಕೂಡ ನೋಡಿದ್ದಾರೆ, ದೇಶದ ಜನರು ಕೂಡ ನೋಡಿದ್ದಾರೆ. ಅವತ್ತು ಭೈರತಿ ಬಸವರಾಜ್ ಅವರು ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಧಾರ ಯಡಿಯೂರಪ್ಪ ಮುಖ್ಯಮಂತ್ರಿ ಮಾಡೋ ಟೈಮಲ್ಲಿ ನಾವುಗಳಿದ್ರು ಕೂಡ ಧೈರ್ಯ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಅಂಥ ಧೈರ್ಯನ ಅವ್ರು ಮಾಡಿದ್ದಾರೆ. ಅವರ ಒಂದು ಯಡಿಯೂರಪ್ಪನವ್ರ ಬಗ್ಗೆ ಇಟ್ಟಂಥ ವಿಶ್ವಾಸಕ್ಕೆ ನಾವು ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ನಾನು ಇಷ್ಟು ಮಾತ್ರ ಸಂದರ್ಭ ಹೇಳ್ತೇನೆ,